ಬ್ಲಡ್ ಹೆಲ್ಪ್ ಲೈನ್ ಕಲ್ಲಾಪು ಇದರ ಆಶ್ರಯದಲ್ಲಿ ಎನಪೋಯ ಮೆಡಿಕಲ್ ಕಾಲೇಜು ದೇರಳಕಟ್ಟೆ, ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜು, ಪ್ರಸಾದ್ ನೇತ್ರಾಲಯ, ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇದರ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ, ಉಚಿತ ಕಣ್ಣು ತಪಾಸಣೆ ಹಾಗೂ ಮೂಳೆ ತಪಾಸಣಾ ಶಿಬಿರ ಕಲ್ಲಾಪು ಆಜಾದ್ ಮೈದಾನದಲ್ಲಿ ನಡೆದಿದೆ. ಸ್ಪೀಕರ್ ಯುಟಿ ಖಾದರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಜನರಿಗೆ ಚಿಕಿತ್ಸೆಗೆ ಆಸ್ಪತ್ರೆಯೇ ಸೀಮಿತ ಆಗಬಾರದು. ಕೆಲವು ಬಾರಿ ಇಂತಹ ವೈದ್ಯಕೀಯ ಶಿಬಿರ ಜನರ ಪ್ರಯೋಜನಕ್ಕೆ ಬರುತ್ತದೆ. ಈ ರೀತಿ ಕ್ಯಾಂಪ್ ಮಾಡಿ ಜನರ ಆರೋಗ್ಯ ಉಳಿಸುವ ಮೂಲಕ ಉತ್ತಮ ಸಮಾಜ ಸೇವೆ ಬ್ಲಡ್ ಹೆಲ್ಪ್ ಲೈನ್ ಕಲ್ಲಾಪು ಮಾಡುತ್ತಿರುವುದು ಶ್ಲಾಘನೀಯ ಎಂದಿದ್ದಾರೆ. ಈ ಶಿಬಿರದಲ್ಲಿ ಉಳ್ಳಾಲ ತಾಲೂಕು ವ್ಯಾಪ್ತಿಯ ವಿವಿಧ ಕಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನ ಪಡೆದಿದ್ದಾರೆ. ಬಹಳಷ್ಟು ಯುವಕರು ರಕ್ತದಾನ ಮಾಡುವ ಮೂಲಕ ಪ್ರಶಂಸೆಗೆ ಪಾತ್ರರಾದರು. ಇನ್ನು ಈ ಸಂದರ್ಭದಲ್ಲಿ ಪ್ರಶಾಂತ್ ಕುಂಪಳ, ದರ್ಗಾ ಅಧ್ಯಕ್ಷ ಅನೀಫ್ ಹಾಜಿ, ಪ್ರವೀಣ್ ಶೆಟ್ಟಿ, ಮೇಘಿನ ಮನೆ, ಚಂದ್ರಹಾಸ್ ಪಂಡಿತ್ ಹೌಸ್, ಸುಹೈಲ್ ಕಂಥನ್, ವಿಶ್ವನಾಥ ನಾಯ್ಕ್, ಯುಬಿ ಸಲೀಂ, ನಾಜೀರ್ ಸಮಾಣಿಗೆ, ರಿಯಾಜ್ ಫಿರೋಜ್ ಮಲಾರ್, ಕಮಲಾಕ್ಷ ಮತ್ತಿತರರು ಭಾಗವಹಿಸಿ ಶುಭ ಹಾರೈಸಿದ್ದಾರೆ. ನಾನು ಬಹುಶಃ ಎಲ್ಲ ಕಲ್ಲಾಪಿನ ಯುವಕರು ಮತ್ತು ಉಲ್ಲಾಲದ ಎಲ್ಲ ಯುವಕರನ್ನು ಬಹುಶಃ ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಈ ಒಂದು ಪ್ರದೇಶದಲ್ಲಿ ಇವತ್ತು ಬ್ಲಡ್ ಕ್ಯಾಂಪನ್ನು ಇಟ್ಟುಕೊಳ್ಳುವ ಮೂಲಕ ಅದರ ಜೊತೆಲಿ ಆಪ್ಟೋಮೆಟ್ರಿಕ್ ಮತ್ತು ಆರ್ಥೋ ಸ್ಪೆಷಲಿಸ್ಟ್ ಆ ಒಂದು ನಮ್ಮ ಇವತ್ತು ಕ್ಯಾಂಪನ್ನು ಕೂಡ ಇರುವ ಮೂಲಕ, ಅದಲ್ಲದೆ ಆರ್ಥೋದಲ್ಲಿ ಭಾಳಷ್ಟು ಹೆಸರು ಪಡೆದ ಸಂಜಯ್ ಗಾಂಧಿ ಆಸ್ಪತ್ರೆ ಡಾಕ್ಟರ್ನಲ್ಲಿ ಕರೆಸುವ ಮೂಲಕ ಈ ಒಂದು ಉಲ್ಲಾಲದ ಸರ್ವ ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದ ಪ್ರಯೋಜನಕಾರಿಯಾಗುವಂಥ ಆರೋಗ್ಯ ಶಿಬಿರ ಅಂತ ಏರ್ಪಾಡು ಮಾಡಿದ್ದೀರಿ. ಒಂದು ಕಡೆ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಯಾರು ತೊಂದರೆಗೊಳಪಟ್ಟಿದ್ದಾರೋ ಅವರಿಗೆ ಇವತ್ತು ಉಪಕಾರ ಆಗುವಂಥ ಕೆಲಸ. ಎಲ್ಲಕ್ಕಿಂತಲೂ ಇದು ಜಾಸ್ತಿ ಏನಂತ ಹೇಳಿದರೆ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳೇ ತಮ್ಮ ವ್ಯಕ್ತಿತ್ವವನ್ನು ಬೈಗೂಡಿಸಿಕೊಂಡು ಅವರು ನಿಮ್ಮನ್ನು ನೋಡಿಕೊಂಡು ನಾವು ಕೂಡ ಸಾಮಾಜಿಕವಾಗಿ ಇಂಥ ಕೆಲಸದಲ್ಲಿ ಭಾಗವಹಿಸಬೇಕು, ನಾವು ಕೂಡ ಬ್ಲಡ್ಡನ್ನು ಕೊಡಬೇಕು, ಉಪಕಾರ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಇವತ್ತು ಆಗಿದೆ.